ಈ ದಸರಾ ಹಬ್ಬಗಳಲ್ಲಿ ನಮ್ ಕಡೆ ಎಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ದಸರಾಗಿನ್ನ ನಮ್ ಕಡೆ ಎಲ್ಲ ಆಕ್ಚುಲಿ ಆಯುಧ ಪೂಜೆ, ಆಮೇಲೆ ಸೊ ಆ ಟೈಮಲ್ಲಿ ವಿಜಯದಶಮಿ ಹಬ್ಬಗಳು ಮಾಡೋದು ವಾಡಿಕೆ ನಮ್ ಕಡೆ ಎಲ್ಲ. ಆಗಿನ ಕಾಲದಲ್ಲಿ ಸೈಕಲ್ಗೆಲ್ಲ ಏನೇನೋ ಕಟ್ಬಿಟ್ಟು ಸೌಂಡ್ ಬರೋ ತರ ಮಾಡಿ ಆ ತರ ಒಂದ್ ದಸರಾ ಮಾಡ್ತಾರೆ ನಮ್ ಕಡೆ. ಸೊ ಈ ಕಡೆ ಬೆಂಗಳೂರು, ಚಿಕ್ಕಬಳ್ಳಾಪುರ, ನಮ್ ಊರು ಗೌರಿಬಿದನೂರು ಆ ಕಡೆ ಎಲ್ಲ. ಇನ್ನ ಮೈಸೂರು ಕಡೆ ಎಲ್ಲ ಹೋದ್ರೆ ದಸರಾ ನಿಮ್ಗೆ ಗೊತ್ತು, ಆಬ್ವಿಯಸ್ಲಿ ದಸರಾ ತುಂಬಾ ಅದ್ದೂರಿಯಾಗಿ ಮೆರವಣಿಗೆ ಇರುತ್ತೆ. ಸೊ ಅದೆಲ್ಲ ಒಂದ್ ದಸರಾ. ಬಟ್ ಈ ಮಂಗಳೂರು ಕಡೆ ದಸರಾ ಹೇಗೆ ಮಾಡ್ತಾರೆ ಅದನ್ನೇ ಮಾರ್ನಮಿ ಅಂತ ಕರೆಯೋದು. ಸೊ ಅವ್ರ ಕಡೆ ಮಾರ್ನಮಿ ಅಂತಾರೆ ಅದನ್ನ. ಸೊ ಅಲ್ಲಿ ಹೆಂಗ್ ಮಾಡ್ತಾರೆ, ಅಲ್ಲಿ ಏನೇನು ಆಚರಣೆಗಳಿರುತ್ತೆ, ಹುಲಿ ವೇಷ, ಮೇನ್ಲಿ ಹುಲಿ ವೇಷ ಯಾಕೆ ಹಾಕ್ತಾರೆ, ಹುಲಿ ವೇಷ ಹಾಕೋದ್ರಿಂದ ಏನಾಗುತ್ತೆ, ಹೇಗೆ ಹಾಕ್ಬೇಕು, ಎಂತವ್ರು ಹಾಕ್ಬೇಕು, ಆ ಆಚರಣೆ ಹೆಂಗ್ ಮಾಡ್ತಾರೆ ಅನ್ನೋದೇ ಮಾರ್ನಮಿ ಸಿನಿಮಾ. ಫಸ್ಟ್ ಹೇಳ್ಬೇಕು ಅಂದ್ರೆ ಆ ಮಾರ್ನಮಿ ಇವನ್ನೆಲ್ಲ ಒಂದು ಬ್ಲೆಂಡ್ ಆಗಿ ಒಂದು ಲವ್ ಸ್ಟೋರಿ ಹೋಗುತ್ತೆ. ಬಟ್ ನಿಮ್ಗೆ ಡೈಜೆಸ್ಟ್ ಮಾಡ್ಕೊಳ್ಳಕ್ ಆಗದೆ ಇರುವಂತಹ ಲವ್ ಸ್ಟೋರಿ. ಸೊ ನಾನ್ ಮೊದ್ಲೇ ಹೇಳ್ತಾ ಇದ್ದೀನಿ, ಬಿಕಾಸ್ ಸಿನಿಮಾದಲ್ಲಿ ಅಷ್ಟು ಲೇಯರ್ಸ್ ಇದೆ ಆಕ್ಚುಲಿ. ಸೊ ಯಾಕಂದ್ರೆ ಚೈತ್ರ ಆಚಾರ್ ಅವರು ಮತ್ತೆ ರಿತ್ವಿಕ್ ಅವ್ರು ಫಸ್ಟ್ ಟೈಮ್ ಸೊ ಚಿಕ್ಕ ಸ್ಕ್ರೀನ್ ದೊಡ್ಡ ಸ್ಕ್ರೀನ್ ಬಂದಿರೋದು, ಅವರಿಬ್ಬರ ಒಂದು ಲವ್ ಸ್ಟೋರಿ. ಸೊ ಫಸ್ಟ್ ಹಾಫ್ ತನಕ ಕಾಮಾಗಿ ಹೋಗ್ತಾ ಇರುತ್ತೆ, ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಇರುವಂತಹ ಚೇಂಜ್ ಮಾತ್ರ ಸ್ವಲ್ಪ ಹಂಗೆ ನಮ್ಗೆ ಬ್ಲಡ್ ಬಾಯ್ಲ್ಡ್ ಆಗುತ್ತೆ. ಆ ತರ ಸಿಚುವೇಶನ್ಸ್ ಇದೆ. ಬಟ್ ಒಂದ್ ಪಾಯಿಂಟ್, ಸೊ ಒಬ್ಬ ಮನುಷ್ಯ, ಒಬ್ಬ ಗಂಡ್ಸು ಎಕ್ಸಾಂಪಲ್, ಒಬ್ಬ ಮನುಷ್ಯ ಪೇಷನ್ಸ್ ಎಷ್ಟಿರುತ್ತೆ. ಸೊ ಅವ್ನಿಗೆ ಏನೇ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ ಬರ್ತಾ ಇದ್ರು. ಸೊ ಗಂಡ, ಸೊ ಹೆಂಡತಿ, ಫ್ಯಾಮಿಲಿ, ಹೆಂಡತಿ ಕಡೆ ಅವ್ರ ಫ್ಯಾಮಿಲಿ, ಸೊ ಎಲ್ಲಾರು ಏನೋ ಒಂದು ತಿಳ್ಕೊಳ್ಳೋ ಪ್ರಾಬ್ಲಮ್ಸ್ ಕೊಡ್ತಾನೆ ಇರ್ತಾರೆ. ಆದ್ರೆ ಕಾಮ್ ಆಗಿರುವಂತಹ ವ್ಯಕ್ತಿ. ಸೊ ಆದ್ರೆ ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ಅವನ ತಾಳ್ಮೆಯ ಕಟ್ಟೆ ಹೊಡೆಯುತ್ತೆ. ಸೊ ಹೊಡೆದಾಗ ಏನಾಗ್ತಾನೆ ಅವನು, ಸೊ ಅದು ಈ ಸಿನಿಮಾದಲ್ಲಿ ನೋಡ್ಬೋದು ನೀವು. ಋತ್ವಿಕ್, ಸೊ ವೆರಿ ಗುಡ್ ಆಕ್ಟಿಂಗ್ ಆಕ್ಚುಲಿ ಸಿನಿಮಾದಲ್ಲಿ. ಫಸ್ಟ್ ಟೈಮ್ ಸಿನಿಮಾ ಕಾಲಿಟ್ಟಿರೋ ಋತ್ವಿಕ್ ಅವರು ಸಖತ್ ಇಷ್ಟ ಆಯ್ತು. ಅವ್ರ ಸ್ಟೈಲು, ಅವರು ಪಂಚೆ ಎತ್ಕೊಂಡು ಒಂದ್ ಸೀನ್ ಇದೆ ಆಕ್ಚುಲಿ, ನೀವು ನೋಡ್ಬೇಕದನ್ನ, ನಾನು ಹೇಳ್ಬಾರ್ದು, ಅದು ರಿವೀಲ್ ಆಗುತ್ತೆ. ಆ ಸೀನ್ ಮಾತ್ರ ಸಖತ್ ಇಷ್ಟ ಆಯ್ತು. ಅದೇ ಪೇಷನ್ಸ್ ಹೊಡೆದೋಗುವಂತ ಸೀನ್. ನನ್ಗಂತೂ ಅದೇ ನನ್ನ ಫೇವ್ರೆಟ್ ಸೀನ್ ಆಕ್ಚುಲಿ. ಚೈತ್ರ ಅವ್ರ ಬಗ್ಗೆ ಏನ್ ಮಾತಾಡೋದು, ಸಿನಿಮಾ ನೋಡಿ. ಸೊ ಹೊರಗಡೆ ಬರ್ಬೇಕಾದ್ರೆ ತುಂಬಾ ಹೊಗಳ್ಕೊಂಡ್ ಬರ್ತೀರಾ, ಬೈಕೊಂಡ್ ಬರ್ತೀರಾ ಗೊತ್ತಿಲ್ಲ. ಬಟ್ ಆತರ ಪಾತ್ರ ಮಾಡಿದ್ದಾರೆ ಫಸ್ಟ್ ಟೈಮು. ಧೈರ್ಯ ಬೇಕು ಆತರ ಪಾತ್ರ ಮಾಡಕ್ಕೆ. ಅವರು ಗುಡ್ ಫೇಸ್ ಅಲ್ಲಿ ಹೋಗ್ತಿರಂತ ಹೀರೋಯಿನ್, ಒಳ್ಳೆ ಒಂದು ಪ್ರಯತ್ನ ಇದೆ ಆಕ್ಚುಲಿ. ಸೊ ನನ್ಗೆ ಎರಡು ಪಾತ್ರಗಳು ತುಂಬಾ ಮನ್ಸಲ್ಲಿ ಹಿಡ್ಕೊಂತು. ಸೊ ವೆರಿ ಗುಡ್ ಆಕ್ಚುಲಿ. ಅಂಡ್ ಸೋನು ಗೌಡ ಅವರು ಇದ್ದಾರೆ. ಸೊ ಸೋನು ಗೌಡ ಅವರು ಋತ್ವಿಕ್ ಅವರ ಅಮ್ಮನ ಪಾತ್ರ ಮಾಡಿದ್ದಾರೆ. ಬಟ್ ಹೇಗೆ ಅನ್ನೋದು ಸಿನಿಮಾದಲ್ಲಿ ನೋಡಿ ಅಂತ ಹೇಳ್ತೀನಿ. ಗುಡ್. ಸೊ ಅದ ನಾನು ಹೇಳಿದಾಗ ಹುಲಿ, ಮೇನ್ ಹುಲಿ ವೇಷ, ಹುಲಿ ದಸರಾ, ಮಾರ್ನಮಿನಲ್ಲಿ ಹೆಂಗ್ ಮಾಡ್ತಾರೆ, ಏನ್ ಮಾಡ್ತಾರೆ, ಈ ಆಚರಣೆಗಳನ್ನ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇರೋರು ಮಂಗಳೂರು ಕಡೆ ಹೇಗಿರುತ್ತೆ ಇದ್ರ ಬಗ್ಗೆ ಎಲ್ಲ ಸೊ ಮಾರ್ನಮಿ ಸಿನಿಮಾ ನೋಡಬಹುದು. ಸೊ ನೀವು ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳ್ಬೇಕು, ಸ್ವರಾಜ್ ಶೆಟ್ಟಿ ಅವರು ಕಾಂತಾರ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರ ಅಣ್ಣ ಪಾತ್ರ ಮಾಡಿ ಅವರು ಸೊ ಗುಳಿಗ ವೇಷ ಹಾಕಿರ್ತಾರಲ್ಲ, ಸೊ ಅವರೇ. ಸೊ ಈ ಸಿನಿಮಾದಲ್ಲಿ ಸೊ ಒಂದು ಪಾತ್ರ ಮಾಡಿದ್ದಾರೆ. ಕಂಪ್ಲೀಟ್ ಅವರ ಗೆಟಪ್ ಚೇಂಜ್. ನಿಮ್ಗೆ ಕನ್ನಡಕ್ಕೆ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಕನ್ನಡಬಹುದು ಬಿಕಾಸ್ ಫೇಸ್ ಗೊತ್ತಾಗುತ್ತೆ. ಬಟ್ ಇದ್ರಲ್ಲಿ ರಗಡ್ ಆಗಿ ಲುಕ್ ಆಗಿ ಸೊ ಒಳ್ಳೆ ವಿಲನ್ ಪಾತ್ರ ಮಾಡಿದ್ದಾರೆ. ಆ ಪಾತ್ರ ನಂಗೆ ಬಹಳ ಇಷ್ಟ ಆಯ್ತು ಅಂತ ಹೇಳ್ತಾರೆ. ಸೊ ಅಂಡ್ ನೀವು ಮಾರ್ನಮಿ ಸಿನಿಮಾ ನೋಡಿದೀರಾ ಆಲ್ರೆಡಿ. ಸೊ ಹಿಂಗೆ ಏನಿಸ್ತಾ ಕಮೆಂಟ್ ಮಾಡಿ. ಹಾಗೆ ಸೊ ಇನ್ನು ನೋಡದೇ ಇರೋರು ನೋಡಿ, ಒಂದು ಒಳ್ಳೆ ಸಿನಿಮಾ ಥಿಯೇಟರ್ ಹೋಗಿ ನೋಡಿ, ಏನು ತೊಂದರೆ ಇಲ್ಲ, ಆರಾಮಾಗಿ ನೋಡ್ಬೋದು. ಲಾಸ್ ಆಗಲ್ಲ, ಟೈಮ್ ವೇಸ್ಟ್ ಆಗಲ್ಲ, ಒಳ್ಳೆ ಸಿನಿಮಾ ನೋಡ್ಕೊಂಡ್ ಬರ್ಬೋದು, ಏನೋ ಒಂದು ತಿಳ್ಕೊಂಡ್ ಬರ್ಬೋದು ಈ ಸಿನಿಮಾ ಇಂದ ಅಂತ ಹೇಳ್ತೀನಿ. ಸೊ ನಮಸ್ಕಾರ.